ಒಂದೇ ಗುರುಮಠ ಹೌದಲ್ವಾ? ಗುರುಮಠ ಒಂದೇ, ಗುರುಗಳು ಒಂದೇ, ಒಂದೇ ವಿದ್ಯಾರ್ಥಿಗಳು ಕಲಿತ ವಿದ್ಯೆಯೂ ಒಂದೇ. ಅದು ನನಗೆ ಹೇಳಿಕೊಟ್ಟಿದ್ದಾರೆ, ನಿನಗೆ ಹೇಳಿಕೊಡ್ಲಿಲ್ವಾ? ಕೈಗೆ 5 ಬೆರಳು. ಹೌದು, 5 ಬೆರಳು ಒಂದೇಯಾ? ಅದು ಒಂದೇ ಇರುವುದಿಲ್ಲ. ಕಿರು ಬೆರಳು ಬೇರೆ, ಹೆಬ್ಬೆರಳು ಬೇರೆ, ಈ ಬೆರಳು ಬೇರೆ. ಒಂದೇ ಇದ್ರೆ ಅಂಗವಿಕಲರು ಅಂತ ಆಗ್ತಾರೆ. ಒಂದೇ ಇದ್ರೆ ಅಂಗವಿಕಲರಾಗುದಿಲ್ಲ. ಒಂದೇ ಇದ್ರೆ ಹಾಗೆ ಆಗುದು. ಒಂದು ಇಲ್ಲದೆ ಇದ್ರೆ ಅಂಗವಿಕಲರಾಗುದು ಅಲ್ವಾ? ಒಂದೇ ರೀತಿ ಇದ್ದದಿದ್ರೆ ಅಂಗವಿಕಲರಾಗ್ತಾರೆ ಅಂತ. ಆ ಮಟ್ಟಿಗೆ ಸ್ವಲ್ಪ ಸರಿ ಉಂಟು ನೋಡು ನಿನ್ನ ಕೈ. ಒಂದು ಹೆಚ್ಚಿದ್ರು ಅದೃಷ್ಟವಂತರು ಅಂತ. ಕೈ ಕಾಲು ಯಾವುದು ಸರಿ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ತಲೆ ಒಂದು ಸರಿ ಇದ್ರೆ ಸಾಕು. ಅಷ್ಟು ಉಂಟಲ್ಲ ನಿನ್ನ ಹತ್ರ. ಈ ಬದುಕಿದ್ದೆ ಅದ್ರಲ್ಲವೇನೋ, ಇದೆಲ್ಲರಿಗೂ ಗೊತ್ತಿಲ್ಲ. ಎಂತದ ಮನ್ಮತ? ಓ, ನನಗೆ ಹೇಳ್ತಾ ಇದ್ದೇನೋ. ನೋಡು ನೀನು ಅದೃಷ್ಟ ನೋಡು. ನನ್ನ ಮುಖ ನೋಡ್ರಿ, ಯಾರು ಹಾಗೆ ಹೇಳಲೇಬೇಕು. ನೋಡ್ಲಿಕ್ಕೆ ಹೇಗೆ ಇರ್ಲಿ, ನಿನ್ನನ್ನು ಎಲ್ಲರೂ ಮನ್ಮತ ಅಂತ ಕರೀತಾರೆ ನೋಡು. ಹೌದೌದು. ಆ ಒಂದು ಸಮಾಧಾನ ಇಲ್ವಾ ನಿನಗೆ? ಮತ್ತೆ ಉಂಟಪ್ಪ, ಅಜ್ಞಾನದಿಂದ ಜ್ಞಾನಗಳಿಗೆ ಸಾಗುವುದಕ್ಕೆ ಏಕೈಕ ದಾರಿ ಅಂತ ಹೇಳಿದ್ರೆ ಯಾವುದು? ತಮಸೋಮ ಜ್ಯೋತಿರ್ಗಮಯ. ವಿದ್ಯೆ ತಮಸೋಮ ಜ್ಯೋತಿರ್ಗಮಯ, ಅಮೃತಂ ಗಮಯ. ಆಮೇಲೆ ಕಾಲ್ಗಡೆಯಿಂದ ಮೇಲ್ಗೊಳ್ಳಿ ಗಮಯ. ನನ್ಗೆ ಗೊತ್ತು ನಿನ್ನಲ್ಲಿ ಕರೆದು ಹೀಗೆ ಏನಾದ್ರೂ ತಲೆ ತಿಂತೀಯ ಅಂತ. ವಿದ್ಯೆ ಇಲ್ಲದವನ ಬದುಕೆನ್ನುವುದು ಹಾಳೂರ ಹತ್ತಿಗೆ ಸಮಾನ ಎನ್ನುವ ಹಾಗೆ ಬಲ್ಲವರು ಆಡಿದರು. ವಿದ್ಯಾ ವೀರಂ ಪಶು ಸಮಾನ ಅಲ್ವಾ? ವಿದ್ಯಾ ದದಾತಿ ವಿನಯಂ ವಿನಯತ್ಯಾತಿ ಪಾತ್ರಾನ ಪಾತ್ರತಾ ಗಣನಾಪ್ನೋತಿ ಧನಾತ್ ಧರ್ಮಂ ತತಸುಖಂ. ಏನು ಗ್ರಾಚಾರ ಮಾಡಿ ಅಲ್ಲ, ಇಷ್ಟು ವರ್ಷ ಗುರುಗಳು ಹೇಳಿಕೊಟ್ಟದ್ದು ದಾರಿ ಮೇಲೆ ಹೋಯ್ತಲ್ಲ. ವಿದ್ಯೆಯಿಂದ ವಿನಯ ಗುಣ ಹುಟ್ಟುತ್ತದೆ, ವಿನಯ ಗುಣದಿಂದಲಾಗಿ ಕೀರ್ತಿ ಸಂಪತ್ತು ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಧರ್ಮವನ್ನು ಸ್ಥಾಪಿಸ್ತಾನೆ ಅಲ್ವಾ? 5 ವರ್ಷ ತುಂಬುತ್ತಾ ಇದ್ದ ಹಾಗೆ ನಮ್ಮ ಹಿರಿಯವರು ಈ ಗುರುಮಠವನ್ನ ಸೇರಿಸಿದ್ರು. ಬಹುಶಃ ಈಗ ಒಂದು 10-12 ವರ್ಷ ಕಳೆದಿರಬಹುದು. ಸಕಲ ವಿದ್ಯಾ ಪಾರಂಗತರಾದವರು ನಾವು. ನೀನು ಎಷ್ಟು ವರ್ಷ? ಹೌದು, ನಾನು ಸ್ವಲ್ಪ ವರ್ಷ ಆಯ್ತು ಮರೆಯ. ಅದೇ ನೋಡುವುದು. ನಾವು 24 ವರ್ಷ ಆಯ್ತಲ್ಲ. ಇನ್ನೊಂದು 2 ವರ್ಷ ಇಲ್ಲೇ ಇದ್ರೆ 25ನೇ ವರ್ಷದ್ದು ಮಾಡುವ ಅಂತ ಹೇಳಿ. 25 ವರ್ಷ ಮಾಡುವುದಲ್ಲ, 26ನೇ ವರ್ಷ. ಇನ್ನೊಂದು 4 ವರ್ಷ ನೀನು ಇಲ್ಲೇ ಇದ್ರೆ ನೀನು ಮಗ ಒಟ್ಟಿಗೆ ಬರ್ಬೋದು ಗುರುಮಠಕ್ಕೆ. ಅಂದ್ರೆ ಮಗನನ್ನು ಹಡಿಯೋಳು ಗುರುಮಠದಲ್ಲೇ ಇದ್ದಾಳೆ. ನೀನು ಆಗ ಲೆಕ್ಕ ಹಾಕಿ ಇಷ್ಟು ಸೋತದ್ದು ಜೀವನದಲ್ಲಿ ಗೊತ್ತಾ ನೀನು? ಉಳಿದು ಗುರುಮಠಕ್ಕೂ ಇಲ್ಲಿ ಗುರುಮಠದ ವಿಶೇಷತೆ ಅದೆಲ್ಲ ಪುಣ್ಯಾತ್ಮ. ಉಳಿದು ಗುರುಮಠದಲ್ಲೇ ಹೇಗೆ ವರ್ಷ ಇಡೀ ಪಾಠವನ್ನು ಕಲಿಯುವುದು, ವರ್ಷದ ತುದಿಯಲ್ಲಿ ಕಲಿತ ಪಾಠದ ಪರೀಕ್ಷೆಯನ್ನು ನಾವು ಬರೆಯುವುದು ತೇರ್ಗಡೆ ಅಂತ ಗೊತ್ತಾಗುದು. ಹೌದೌದು. ಇಲ್ಲ ಹಾಗಲ್ಲ, ಬಹಳ ವರ್ಷ ಆಯ್ತು. ಹೆಚ್ಚು ಕಡಿಮೆ ಇದು 8ನೇ ವರ್ಷದ ಪರೀಕ್ಷೆ ನಮ್ಗೀಗ, ನನಗೆ ಗೊತ್ತಿದ್ದಾಗೆ. ಹೌದೌದು. ವರ್ಷ ಕಲ್ತದ್ ಬೇರೆ, ಆಮೇಲೆ ಇವತ್ತು ಹಾಗಲ್ಲ, ಪ್ರತಿ ವರ್ಷವೂ ಇದೇ ಸಮಯಕ್ಕೆ ಅಥವಾ ನಿನ್ನೆ ದಿನಕ್ಕೆ ಇಲ್ಲಿ ವಿಶೇಷ ಪರೀಕ್ಷೆ ಆಗುದು. ಇಲ್ಲಿ ಪರೀಕ್ಷೆ ಆಯ್ತಾ ಮತ್ತೆಲ್ಲರೂ 3-4 ಕಡೆ ಹಾಗೆ ಆಗ್ತದೆ ಆ ಪರೀಕ್ಷೆ. ಅಂತ ಪರೀಕ್ಷೆ ಹೇಗೆ
ವರ್ಷ ಇಡೀ ಪಾಠ ಮಾಡುದಲ್ಲ. ಪಾಠ ಆದೇಶ ಬೆಳಗಿಂದ ಸಂಜೆವರೆಗೆ ಪಾಠ, ರಾತ್ರಿ ಆದ್ಮೇಲೆ ಪರೀಕ್ಷೆ ಬರೆಯುವುದು. ಈ ವರ್ಷ ಇದು 8ನೇದು. ಒಂದೆರಡು ಪಾಠ ಮಾಡಿದ್ರ ಅಮೋಘ ವರ್ಷದಿಂದ ಶುರುವಾಗಿ ಯಾವ್ಯಾವಾಯ್ತು, ವಜ್ರದ ಉಂಗುರ ಆಯ್ತು, ಆಮೇಲೆ ಅಂಗರಕ್ಷಕ ಆಯ್ತು. ಈ ವರ್ಷ ಯಾವ್ದೋ ವಿಷ್ಣುವರ್ಧನ ಪಾಠ ಉಂಟು ಅಂದಾಗ ಆಯ್ತಲ್ಲ. ಸುಳ್ಳವನೇ ಹೇಳಿದ್ದು ಸತ್ಯವೇ. ಆ ವಿಶೇಷ ಅಧ್ಯಾಪಕರೇ ಬೆಳಿಗ್ಗೆ ಪಾಠ, ಸಂಜೆ ಪರೀಕ್ಷೆ. ಒಂದು ವರ್ಷ ಆದ್ರೂ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದದುಂಟ ನಾವು ಇವತ್ತವರೆಗೂ ಹಾಗಾದದಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ಆ ಪಾಠ ಮಾಡುವುದೇ ಶಿವಪ್ರಸಾದ್ ಅವರಾದ್ರಿಂದ ಅಂತ ಪಾಠಕ್ಕೆ ಯಾವತ್ತೂ ಹಾಗಾದ್ರೆ ಪಾಠ ಮಾಡುವವರು ಪ್ರಬುದ್ಧರೇ, ಕೇಳುವ ಮಕ್ಕಳಾಗಿರುವಂತಹ ನಾವು ಕೂಡ ಜಾಣರೇ ಆದ ಕಾರಣಕ್ಕಾಗಿ ಅಲ್ವಾ? ಎಷ್ಟು ಶಬ್ದ ನೀನೇ ಸೇರ್ಸ್ಕೊಂಡೆ ಮರೆಯ. ಮಕ್ಕಳು ಜೊತೆಗೆ ಜಾಣರು, ಈ ಎರಡೇ ಸೇರ್ಸ್ಕೊಂಡಿದ್ಯಲ್ಲ. ಹಾಗಾಗಿ ಯಶಸ್ವಿಯಾದಂತಹ ಬದುಕನ್ನು ನಡೆಸುವುದಕ್ಕೆ ನಮ್ಗೆ ಸುಲಭ ಆಯ್ತು. ಹೌದೌದು. ಆದ್ರೂ ಬಹಳ ಬೇಸರ ಆಗ್ತಾ ಉಂಟು. ಇಷ್ಟಾದ್ರೂ ಇನ್ನೆಂತ ಬೇಸರ? ಬಹಳ ಬೇಸರ ಆಗುವುದು. ಬೇಸರ ಆದದ್ದು ಪಾಠ ಮಾಡುದು ಅವರಿಗಾಗ್ಬೇಕು. ಹಾಗಲ್ಲ ನನಗೆ ಇನ್ನೂ ಇಲ್ಲೇ ಇರಬೇಕು, ಪ್ರತಿನಿತ್ಯವೂ ಪಾಠ ಬರಬೇಕು. ಯಾಕೆ ನೀವು ಇಲ್ಲೇ ಇರ್ಬೇಕು ಅಂತೇಳಿ 8 ದೋಸೆ ತಿಂದು ಸತ್ಯ. ಏನು ಬೆಳಗ್ಗೆ ಮತ್ತೆ ದೋಸೆ ಇತ್ತ ಹುಡುಗ ಪಾಠ ಮಾಡುದಲ್ಲ, ನಿಮ್ಗೆ ದೋಸೆ ಏನಿದ್ರಲ್ಲೇ ಅರ್ಥವಿಲ್ಲ. ನಿಮಗೆ ದೋಸೆ, ನಿಮಗೆ ತುಂಬಳಿ ಪಾಠ ಅವ್ರು ಎಷ್ಟೊತ್ತಿ ಮಾಡುತ್ತಾರೆ. ಪಾಪ ಆದ್ರೂ ಗುರುಗಳ ಮನಸ್ಥಿತಿ ನೋಡಿ. ನೋಡು ಮತ್ತೆ 2 ದೋಸೆ ಹಾಕೊಳ್ಳಿ, ಮತ್ತೆ ಹೋಗುದು ನೋಡು. ಒಂದು ದಿವಸ ನೀವು ತಿನ್ನಬೇಡಿ ಅಂತ ಹೇಳಿಲ್ಲ, ಹೊಟ್ಟೆ ತುಂಬಾ ತಿನ್ನಿಸಿದ್ರು. ಆಮೇಲೆ ಬುದ್ಧಿಯನ್ನ ನಮ್ಮ ತಲೆಗೆ ತುಂಬಿಸಿದ್ರು, ಜ್ಞಾನವನ್ನ ತುಂಬಿಸಿದ್ರು. ಕೆಲವು ಜನರು ಬೇಸರ ಸುಮ್ಮನೆ ಇಷ್ಟ ಧರ್ಮಕ್ಕುಂಟೊಳಗೆ ಎಲ್ಲೋ ಹಣ ಕೊಟ್ಟು ಒಟ್ಟಿಂದ ಆಯ್ತಲ್ಲ. ಹೋಗ್ಲಿ ಬಿಡು. ಪ್ರಬುದ್ಧರಾದ ಗುರುಗಳು ಬಹಳ ಸಂತೋಷ ಆಗ್ತದೆ. ನಮ್ಮನ್ನ ಕರೆಸಿ ಮಂತ್ರಾಕ್ಷತೆಯನ್ನ ನೆತ್ತಿಯ ಮೇಲೆ ಹಾಕಿ ನಮ್ಮನ್ನ ಹರಸಿ ಬೀಳ್ಕೊಟ್ರಲ್ಲ. ನನಗೆ ಮನೆಗೆ ಹೋಗ್ಲಿಕ್ಕೆ ಬೇಸರ ಆಗುವುದೇ ಈಗ. ಹೌದು, ಕಳೆದಂತಹ ಒಂದೊಂದು ಮಧುರವಾದ ಕ್ಷಣ ಉಂಟು ನೋಡು ನನ್ನ. ಓ ಮಿತ್ರ, ಮನಸ್ಸಿನ ನುಡಿಯನ್ನು
ಇವತ್ತು ಹಾಗಲ್ಲ. ಹಾ. ಏನನ್ನೋ ಹೇಳ್ಬೇಕು ನನ್ನಲ್ಲೇನೋ ಕುತೂಹಲ, ಆಸಕ್ತಿ, ಸಂತೋಷ. ಹೌದೌದು. ಏನು ಅಂತ ಗೊತ್ತಾಗ್ಲಿಲ್ಲ. ಗೆಳೆಯ ಹೇಳಿದ್ದಲ್ಲ, ಮನೆಗೆ ಹೋಗ್ಲಿಕ್ಕೆ ಒಂದು ರೀತಿ ಬೇಸರ ಅಂತ. ಹೌದು, ಯಾಕೆ ಹೌದು, ಮನೆ ಹೋಗ್ಲಿಕ್ಕೆ ಬೇಸರ? ಹೌದು. ಮಲ್ಲಿಕ ಬೈತಾರ? ನನಗೆ ಬೈತಾರ? ಬೈಲಿಕ್ಕೆ ಹೋಗ್ದೇನೆ ಕೆಲವು ವರ್ಷ ಆಯ್ತು. ಇಷ್ಟೊತ್ತಿಗಾಗಲೇ ನನ್ನ ಸ್ವಾಗತಕ್ಕಾಗಿ ಅವರು ಕಾಯ್ತಾ ಇರಬಹುದು. ಅನುಮಾನವೇ ಇಲ್ಲ. ಯಾಕೆ? ಮನೆಗೆ ಹೋಗುದೇ ಆಗಿ. ನಾನು ರಾಜಕುಮಾರ ಅಲ್ವಾ? ಈಗ ಅದೆಲ್ಲ ತಿರುಗಾಟದಲ್ಲಿ ಇರುವವರಿಗೆ ಮಾತ್ರ ಅರ್ಥ ಆಗ್ತದೆ. 6 ತಿಂಗಳ ತಿರುವವರಿಗೆ ಗೊತ್ತಾಗ್ತದೆ. 4 ಬಿಟ್ಟು ಮನೆಗೆ ಹೋದ್ರೆ ಆ ಮನೆಯಲ್ಲಿರುವ ಸ್ವಾಗತವೇ ಬೇರೆ. ಹೌದು. ಅದರಲ್ಲೂ ಇಷ್ಟು ವರ್ಷ ಅಭ್ಯಾಸ ಮುಗಿಸಿ ಮನೆಗೆ ಹೋಗುವಾಗ ಮನೆಯವರಿಗೆ ಸಂತೋಷ ಆಗ್ಬಹುದು. ಸುದೀರ್ಘ ವರ್ಷಗಳ ನಂತರ ನಾವು ನನ್ನ ನಾಡಂತ ಆದಂತಹ ಅಯೋಧ್ಯೆಯನ್ನ ಸೇರಿಕೊಳ್ತಾ ಇದ್ದೇನೆ. ತೊರೆಯಾದಂತಹ ಹಂಸನಂದರು. ಮತ್ತೆ ಅಯೋಧ್ಯೆ ಅಂತೂ ಈಗ ಎಷ್ಟೇ ಬದಲಾಗಿದೆ ಅಲ್ವಾ? ಅಯೋಧ್ಯೆ ಬದಲಾವಣೆ ಎಷ್ಟಾಗಿದೆ. ಪುರಾಣ ಪ್ರಸಿದ್ಧವಾದಂತಹ ನಾಡಿದು. ಆ ಪುರಾಣ ಪ್ರಸಿದ್ಧವಾದಂತ ಅಯೋಧ್ಯೆ ಎನ್ನುವುದು ಇವತ್ತಿನ ಈ ಕಾಲದಲ್ಲಿ ದೇಶ ಅಲ್ಲ, ವಿದೇಶದ ಜನರು ತಿರುಗಿ ನೋಡುವಂತೆ ಆಗಿದೆ. ಯಾಕೆ? ಈ ದೇಶವನ್ನು ಆಳುವರಿಂದಾಗಿ. ಖಂಡಿತ ಹೌದು. ಒಂದು ಕಾಲದಲ್ಲಿ ಅಯೋಧ್ಯೆಯನ್ನ ಮೆರೆಸಿದಂತಹ ಮಹನೀಯರು ಎಷ್ಟು ಮಂದಿ ಇಲ್ಲ ಹೇಳು. ಹರಿಶ್ಚಂದ್ರನಂತವರು, ಶ್ರೀರಾಮಚಂದ್ರನಂತವರು ಆಳಿ ಬೆಳಗಿದಂತಹ ಪುಣ್ಯ ನಾಡದು. ಅಂತಹ ನಾಡಿನಲ್ಲಿ ಹುಟ್ಟುವಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂತಾದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯದ ವಿಶೇಷತೆ ಅದು ಇನ್ನೇನು ಹೇಳಿ. ಅನುಮಾನವೇ ಇಲ್ಲ. ದುರ್ಲಭೋ ಮಾನುಷ ದೇಹೋ ದೇಹಚ್ಚ ಕ್ಷಣ ಭಂಗುರ. ಹಂಚಿನ ಮನೆ ಎಲ್ಲುಂಟು? ಹಾಗೆ ಮನೆ ನೀವು ಹಂಚಿನ ಮನೆ, ನಿನ್ನ ಮನೆ ಹಂಚಿನ ಕಾಣೆ. ನಾನು ಕಲ್ತದ್ದನ್ನ ನಿನ್ನ ಹತ್ರ ಹೇಳ್ತೇನೆ ನೋಡು. ನನ್ನ ಗ್ರಾಚಾರ ಅರ್ಥ ಆಗದೆ ಇದ್ದವನ ಹತ್ರ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯದ ವಿಶೇಷತೆಯಿಂದ ಮನುಷ್ಯನಾಗಿ ಹುಟ್ಟಾನಂತೆ. ಅದರಲ್ಲಿ ಇವು ರಾಜಕುಮಾರನಾಗುವುದಕ್ಕೆ ಬಹಳ ಪುಣ್ಯ ಮಾಡಿರಬೇಕು. ಖಂಡಿತ. ಅದರಲ್ಲೂ ಅಯೋಧ್ಯೆ ಹುಟ್ಟಲಿಕ್ಕೆ ಇನ್ನೂ ಪುಣ್ಯ ಬೇಕು. ನನ್ನನ್ನು ಪ್ರೀತಿಸುವಂತಹ ನನ್ನ ತಂದೆ ತಾಯಿಗಳು, ಜೊತೆಯಲ್ಲಿ ನನ್ನ ಮೇಲೆ ನಾನೇ ಜೀವ ಅಂತ ಭಾವಿಸಿದಂತಹ ನನ್ನ ಅಣ್ಣನಾದಂತಹ ವಿಷ್ಣು, ಇವರನ್ನೆಲ್ಲ ಕಾಣುವಂತಹ ಆತುರ ಕಾತುರ ಅವ ವಿಷ್ಣು. ನೀ ವರ್ಧನ, ವಿಷ್ಣು ವರ್ಧನ. ಅದು ಒಂದು ಅಭಿನಯದಲ್ಲಿ ಮಾಡಿ ತೋರಿಸ್ಕೋರು. ಅದು ಮಾಡಿದ್ದ ಇರಬಹುದು, ಮಕ್ಕಳು ಮಾಡುವುದಿಲ್ಲ. ಅದು ಮಾಡ್ಲಿಕ್ಕಾಗಿ ಹೇಳ್ತಿದ್ದಾರೆ ವರ್ಧನ, ವಿಷ್ಣು ವರ್ಧನ. ಹಾಗಾಗಿ ಮನೆಯನ್ನ ಸೇರಿಕೊಳ್ಳುವ ಆಸೆ ಉಂಟು. ಆದ್ರೆ ಗುರುಮಠ ಬಿಟ್ಟು ಹೋಗ್ಲಿಕ್ಕೆ ಬೇಸರ ಎಂತದ್ದು ಗೊತ್ತಾ? ಒಡನಾಟದಿಂದ ನಾವು ದೂರ ಆಗ್ಬೇಕಲ್ಲ ಅಂತ. ಗೊತ್ತಾಯ್ತು. ನಿನಗೂ ಅದೇ ಉಂಟೋ ಏನೋ ನಂಗೆ ಗೊತ್ತಿಲ್ಲ. ಈಗ ನಿನಗೆ ಅಂತಲ್ಲ, ಎಲ್ಲಾ ಗಂಡು ಮಕ್ಕಳಿಗೂ ಬೇಸರ ಅದೇ. ಗುರುಮಠವನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ. ನಿಜವಾಗ್ಲೂ ಒಡನಾಡಿಗಳನ್ನು ಬಿಟ್ಟು ಹೋಗ್ಬೇಕು ಅಂತಲ್ಲ, ಅಥವಾ ಗುರುಗಳನ್ನು ಬಿಟ್ಟು ಹೋಗ್ಬೇಕು ಅಂತಲ್ಲ. ಇಷ್ಟು ವರ್ಷ ಜೊತೆಗಿದ್ದ ಗೆಳತಿಯರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಸರ. 100ಕ್ಕೂ 100 ಸತ್ಯವಾದ ಮಾತನ್ನೇ ಹೇಳಿದೀಯ. ಈ ಮನಸ್ಥಿತಿಯುವುದೇ. ನಿನ್ನ ಮನಸ್ಥಿತಿಯು ಹಾಗೆಯ ಉಂಟು, ಯಾರು ಸರಿ ಸ್ಥಿತಿಯಿಲ್ಲ. ಗೆಳತಿಯರನ್ನು ಬಹುವಚನ ಇಲ್ಲ, ಏಕವಚನ. ಗೌರವ ಕೊಡುವುದಿಲ್ಲ. ಗೆಳತಿ ಒಬ್ಬಳೇ ಅಂತ. ಒಬ್ಳೆ. ಹೌದು. ನಾನು ಗೊತ್ತು ಮಾಡ್ಲಿಲ್ಲ ಯಾರಿಗೂ. ಹೌದು, ನೀ ಈ ವಿಷಯದಲ್ಲಿ ಇದ್ದೆ ಅಂತ ಪಕ್ಕದ ಯಾರಿಗೂ ಗೊತ್ತಾಗುದಿಲ್ಲ. ಸಮಸ್ಯೆಗಲ್ಲ. ಅಲ್ಲ, ನನ್ನ ನೋಡಿದ್ರೆ ಹೇಳ್ತದೆ ನಿನಗೆ ಹಾಗೆ. ಅದೇ ಸಮಸ್ಯೆ ಅದು ನಮಗೆ ಅಂತ. ಹಾಗಲ್ವೋ? ನನ್ನ ಮನಸ್ಥಿತಿಯು ಹಾಗಲ್ಲ, ಕೆಟ್ಟದ್ದೆಲ್ಲ ಯೋಚನೆ ಮಾಡುವವಲ್ಲ. ಹಾಗಂತ ನಾನು ಪ್ರೀತಿಸಿದ ಹೌದು ಮೃದುಳಾಲನ್ನ. ಪ್ರೀತಿ ಯಾವತ್ತು ಮೃದುವೆ, ಪ್ರೀತಿಸಿದ್ದು ಮೃದುಳ. ಇವಳು ನಮ್ಮ ಒಡನಾಡಿ ಅಲ್ವೇನು? ರಾಜಕುಮಾರಿ. ಹೌದೌದು, ಅವಳು ರಾಜಕುಮಾರಿ. ಹೌದೌದು, ಸರಿ ಉಂಟು, ನನ್ನ ಯೋಗ್ಯತೆ ಸರಿ ಉಂಟು. ಆದ್ರೆ ಇಷ್ಟು ವರ್ಷ ಆಯ್ತು ನೋಡು, ಒಂದು ದಿವಸವೂ ಮನಸ್ಸು ಬಿಚ್ಚಿ ಅವಳಲ್ಲಿ ನಾನು ಹೇಳಲೇ ಇಲ್ಲ ಈ ವಿಷಯವನ್ನ. ಎಲ್ರು ಕೆಲವು ಮಾತೆಲ್ಲ ಅವಳಿಗೆ ಅರ್ಥ ಆಗುದಿಲ್ವಾ? ಹೇಗೆ ಅರ್ಥ ಮಾಡ್ತೀವಿ ಅವಳಿಗೆ? ಇವರಿಗೆ ಗೊತ್ತು. ನಾ ಸುಮಾರು ಮಾತಾಡಿ ನೋಡ್ತೇವೆ ಅವಳಿಗೆ ಈ ವಿಷಯ ಅಂತ. ಈ ವಿಷಯ ಅಲ್ಲ, ಬೇರೆ ವಿಷಯ. ಅವಳದ್ದು ಗಂಭೀರ ನಡೆ ನುಡಿಯಲ್ವೇನು? ಯಾರು ಹೇಳಿದ್ದು? ಪುಸ್ತಕದಲ್ಲಿರುವ ವಿಷಯ ಬಿಟ್ಟರೆ ಮತ್ತೆ ಯಾವ ವಿಷಯದ ಕುರಿತಾಗಿ ಅವಳ ಲಕ್ಷ್ಯ ಇರುವುದಿಲ್ಲ. ಪುಸ್ತಕ ಎಷ್ಟೊತ್ತಿಗೂ ಓದ್ತಾಳೆ. ಪುಸ್ತಕ ಕೊಟ್ಟದ್ದು ಯಾರು ಕೇಳಬೇಡ. ಯಾರತ್ತಾರು ಮತ್ತೆ ನಾಳೆ ಪರೀಕ್ಷೆ ಉಂಟು ಅಂತಾದ್ರೆ ಇದ್ದವ್ರನ್ನೆಲ್ಲ ಸಂಪರ್ಕ ಮಾಡಿ ನಾಳೆ ಎಂತ ಹೇಳೋದು ಕೇಳ್ಕೊಂಡು ಅವಳೇ ಕೇಳ್ಕೊಂಡು ಮತ್ತೆ ಅದಿಷ್ಟು ಯಾರು ಏನ್ ಬೇಕಾದ್ರೂ ಹೇಳಿ ಅವಳು ಹೇಳದೆ ಬಿಡುವುದಿಲ್ಲ. ಅಷ್ಟೇ ಹೇಳಿದಕ್ಕೆ ನಿಲ್ಲಿಸುವುದಿಲ್ಲ. ಆ ಹೇಳಿದ್ದಕ್ಕೆ ಸಾಕ್ಷಿ ಸಮೇತ ನಾಳೆ ಇದ್ದವರಿಗೆ ಪ್ರಚಾರ ಮಾಡುವಷ್ಟು ಸಾಮರ್ಥ್ಯ ಹೇಳುವವರು ನಮ್ಮಲ್ಲಿ ಅವಳು ಒಬ್ಬಳೇ ಬರ್ತಿದ್ದಾರೆ. ನನಗೆ ಅದಕ್ಕೆ ಅವಳು ಬಹಳ ಇಷ್ಟ ಆಗಿಬಿಡ್ತಾಳೆ. ಅವಳ ಜೊತೆಯಲ್ಲಿ ನಾನು ಧರ್ಮಕ್ಕೆ ಪ್ರಚಾರಕ್ಕೆ ಬರ್ಲಿಲ್ವಾ? ನಾವು ಸಾಧನೆ ಇಲ್ಲದೆ ಪ್ರಚಾರಕ್ಕೆ ಬರ್ತೇವೆ. ಇಂಥವರ ಜೊತೆಗೆ ಹೀಗೆ ನಾವು ಇಂಥವರಿಗೆ ಹೀಗೆ ಹೇಳಿದ್ದಾರೆ. ಅದು ಒಂದು ಇವತ್ತು ಅಂತ ಹೇಳಿದ್ರೆ ಗುರುಮಠದ ಕೊನೆಯ ದಿವಸ. ನಾಳೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಹೋಗುವವರು. ಇವತ್ತಾದ್ರೂ ಅವಳಲ್ಲಿ ನನ್ನ ಪ್ರೀತಿಯ ವಿಷಯವನ್ನು ಹೇಳಲೇಬೇಕು. ಆದ್ರೆ ಅಷ್ಟು ಧೈರ್ಯ ಇಲ್ವೋ?
ಒಪ್ಪಿದ್ರೆ ತೊಂದರೆ ಇಲ್ಲ, ಒಪ್ಪದೆ ಹೋದ್ರೆ ನಷ್ಟ ಇಲ್ಲ. ಇಷ್ಟು ದಿವಸ ಇಟ್ಟ ವಿಶ್ವಾಸಕ್ಕೆ ನಾನೇ ಭಂಗ ತಂದ ಹಾಗಾಗುದಿಲ್ಲ. ಕೇಳುದು ಎಲ್ಲರೂ ಇದ್ದಾಗ ಹೇಳ್ಬಾರ್ದು, ಸುತ್ತಲೇ ಹೇಳ್ಬೇಕು. ಅವಳು ಒಬ್ಬಳಿಗೆ ಸಿಗ್ತಾಳೆ, ಅಲ್ಲಿ ಒಬ್ಬಳು ಹೇಳ್ಬೇಕು. ಅದಕ್ಕೆ ಇವತ್ತೊಂದು ಯೋಚನೆ ಮಾಡಿದ್ದೇನೆ. ಅವಳು ಇವತ್ತು ಸ್ನಾನಕ್ಕೆ ಹೊರಗೆ ಹೋಗ್ತಾಳೆ ಅಂತ ಸುದ್ದಿ ಉಂಟು. ಅಲ್ಲೇ ಹೋಗಿ ಹೇಳು. ಹೊಳೆಗೆ ಹೋಗ್ಬೇಕು, ಮತ್ತೆಂತ ಶೌಚಾಲಯಕ್ಕೆ ಹೋಗುದವಳು ವಿಹಾರಕ್ಕೆ ಇರ್ಬೋದು. ಹಾಗೆಂತ ಇದ್ದಾಗ ಹೌದು, ಏಕಾಂಗಿಯಾಗಿ ಸಿಕ್ಕಿದ್ರೆ ಹೇಳಬೇಕು, ಹೌದು. ಅವಳು ಏಕಾಂಗಿ ಆಗಿರ್ಬೇಕು. ನಾನು ಮಾತ್ರ ಡೈರೆಕ್ಟ್ ನಾ ಬೇಕು, ಖಂಡಿತ ಬೇಕು. ನೀ ಹೇಳ್ಬಿಟ್ಟೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ನೀ ಮನೆಗೆ ಹೋಗ್ತೀಯ. ಹೌದು ಪುಣ್ಯಾತ್ಮ, ನನ್ನೆಂತ ಮಾಡ್ತೇನೆ. ನೀ ಮನೆಗೆ ಹೋದ್ರಾಯ್ತಲ್ಲ. ನೀನು ಅಣ್ಣ ನನಗೆ ಮನೆ ಅಂತಿದ್ರೆ ನಾ ಇದೇ ಗುರು ಮಠದಲ್ಲಿ ಗೊಂಜಿ ತಿಳ್ಕೊಂಡು ಇಷ್ಟು ವರ್ಷ ಇರ್ತಿದ್ನ ಮನೆ. ನಂಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನೀನು ಅನಾಥ ಅಂತ ಆಗಾಗ ಹೇಳ್ತಾ ಇದ್ದೀಯ. ನೋಡು, ನಾ ಮನೆಗೆ ಹೊರಟಿದ್ದೇನೆ, ನಿನ್ನ ಕುರಿತಾಗಿ ನಾನು ಲಕ್ಷ್ಯವನ್ನೇ ಕೊಡ್ಲಿಲ್ಲ. ಅದೇ ದೊಡ್ಡ ಮನೆ ಇದ್ದವರು ಅವಳನ್ನ ಮನೆ ಕರ್ಕೊಂಡು ಹೋಗಿ ಯೋಚನೆ ಮಾಡ್ತಾ ಇದ್ದೆ. ಹಾ, ನಿಮ್ಮಂತ ದೊಡ್ಡವ್ರು ಮಾಡುವ ಸಣ್ಣ ಸಣ್ಣ ಬುದ್ಧಿ ಇಂಥದ್ದು. ಹಾಗಲ್ವೋ? ಮನೆ ಇದ್ದವ್ರು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀರಿ ಬಿಟ್ರೆ, ಊಟಕ್ಕಿದ್ದವ್ರು ಮನೆ ಕರ್ಕೊಂಡು ಹೋಗಿ ಒತ್ತಾಯ ಮಾಡಿ ಪಾಯಸ ಹಾಕ್ಬಿಡ್ತೀರಿ ಬಿಟ್ರೆ, ಒಂದಿನ ಊಟಕ್ಕಿಲ್ದೆ ಹೋದ್ರೆ ಒಂದು ನೀರು ಹಾಕುದಿಲ್ಲ ನಮ್ಮ ಮನೆ. ನನಗೆ ಯಾವುದಕ್ಕೂ ರೇಷ್ಮೆ ಶಾಲಿನಲ್ಲಿ ಸುತ್ತಿ ಕೆನ್ನೆ ಹೊಡೆದಾಗ ಆಯ್ತು. ಇದಕ್ಕಿಂತ ದೊಡ್ಡ ಪೆಟ್ಟು ಬೇಕೇನು? ಇಂಥ ಅನಾಥ ನಿಮ್ಮ ಮನೆ ಬೇರೆ. ನಾನು ನೀನು ಇದುವರೆಗೆ ಒಟ್ಟಿಗೆ ಇದ್ದವು, ಕೊನೆಯ ತನಕ ಒಟ್ಟಿಗೆ ಇರ್ಬೇಕು. ಹೌದಲ್ಲ? ನನ್ನಪ್ಪ ಏನು ನೀನು ಬೇಡ ಅಂತ ಹೇಳುವುದಿಲ್ಲ, ಬರುವುದಲ್ಲ. ಅಪ್ಪಗೆ ನಾವು ಬರುವುದೇ ಗೊತ್ತಿಲ್ಲಲ್ಲ, ಬೇಡ ಹೇಳುದು ಯಾವಾಗ? ಅಲ್ಲ, ಹೇಳಿದ್ರೆ ಖಂಡಿತ ಹೋಗ್ತಾರೆ. ಹಾಗಾಗಿ ಮೊದಲು ಅವಳನ್ನು ನೋಡ್ಬೇಕು, ಆಮೇಲೆ ಅರಮನೆಯನ್ನು ನಾವು ಸೇರ್ಬೇಕು. ಅವಳನ್ನು ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಧೈರ್ಯಕ್ಕೆ ನಾನಿದ್ದೆ. ಹೋಗೋಣ.